ನಮಸ್ಕಾರ. 1 ಮಿನಿಟ್ ನ್ಯೂಸ್ಗೆ ಸ್ವಾಗತ. ಕಳೆದ ವಾರ ಮುಖೇಶ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರೀಸ್ಗಾಗಿ ಹಲವು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಅನಾವರಣಗೊಳಿಸಿದರು. ಇದರಲ್ಲಿ ಟೆಲಿಕಾಂ ವ್ಯವಹಾರದ ಲಿಸ್ಟಿಂಗ್, ಹೊಸ ಎಐ ಉದ್ಯಮ ಮತ್ತು ರಿಟೇಲ್ ಹಾಗೂ ಹೊಸ ಶಕ್ತಿ ಕ್ಷೇತ್ರಗಳಲ್ಲಿ ವಿಸ್ತರಣೆ ಸೇರಿವೆ. ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ, ಈ ದೊಡ್ಡ ಘೋಷಣೆಗಳ ಹೊರತಾಗಿಯೂ ಕಂಪನಿಯ ಷೇರುದಾರರು ನಿರಾಶೆಗೊಂಡಂತೆ ಕಂಡುಬಂದರು. ಈ ನಿರಾಶೆಗೆ ಹಲವಾರು ಕಾರಣಗಳಿರಬಹುದು. ಮೊದಲನೆಯದಾಗಿ, ಹೂಡಿಕೆದಾರರು ನಿರ್ದಿಷ್ಟ ವ್ಯವಹಾರದ ತಕ್ಷಣದ ಐಪಿಒ ನಿರೀಕ್ಷಿಸಿರಬಹುದು, ಆದರೆ ಅಂಬಾನಿ ಕೇವಲ ಲಿಸ್ಟಿಂಗ್ ಬಗ್ಗೆ ಮಾತ್ರ ಉಲ್ಲೇಖಿಸಿದರು. ಅಲ್ಲದೆ ಎಐ ಉದ್ಯಮದಂತಹ ಹೊಸ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ. ಇದು ಹೂಡಿಕೆದಾರರನ್ನು ಅದರ ಸಂಭಾವ್ಯ ಲಾಭಗಳ ಬಗ್ಗೆ ಅನಿಶ್ಚಿತಗೊಳಿಸಿದೆ. ರಿಲಯನ್ಸ್ನ ಹೊಸ ಶಕ್ತಿ ವ್ಯವಹಾರವು ಎಷ್ಟು ಬೇಗ ಲಾಭದಾಯಕವಾಗುತ್ತದೆ ಎಂಬ ದೊಡ್ಡ ಪ್ರಶ್ನೆಯೂ ಇದೆ. ಈ ಪ್ರಕರಣವು ಭಾರತೀಯ ಆರ್ಥಿಕತೆಯ ದೊಡ್ಡ ವಿರೋಧಾಭಾಸವನ್ನು ಸಹ ಎತ್ತಿ ತೋರಿಸುತ್ತದೆ. ದೇಶದ ಜಿಡಿಪಿ ಬೆಳವಣಿಗೆ ನಿರಂತರವಾಗಿ ಉತ್ತಮವಾಗಿದ್ದರೂ, ಇಕ್ವಿಟಿ